ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಈ ಬಾರಿಯ ಬಿಗ್ ಬಾಸ್ ಪ್ರತಿಯೊಬ್ಬರು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಆದರೆ ಗಿಲ್ಲಿ ಒನ್ ಮ್ಯಾನ್ ಆರ್ಮಿಯಾಗಿ ಆಡ್ತಾ ಇದ್ದಾರೆ. ಗೆಲ್ಲೋದೇ ಗಿಲ್ಲಿ ನಟ, ಪಕ್ಕಾ ಎಂಟರ್ಟೈನರ್ ಅಂದರೆ ಗಿಲ್ಲಿ ನಟ ಅಂತ ಪ್ರತಿಶತ 80ರಷ್ಟು ಬಿಗ್ ಬಾಸ್ನ ವೀಕ್ಷಣೆ ಮಾಡ್ತಾ ಇರೋರು ಈಗಾಗಲೇ ಗೆಲ್ಲಿಸ್ಬಿಟ್ಟಿದ್ದಾರೆ. ನೋಡಿ, ಆತ ಪರವಾಗಾದರೂ ಆಡಲಿ, ವಿರೋಧವಾಗಾದರೂ ಆಡಲಿ, ಆದರೆ ಗಿಲ್ಲಿಗೆ ಮಾತ್ರ ಸಪೋರ್ಟ್ ಜನರದ್ದು ಇದ್ದೇ ಇರುತ್ತೆ. ಆತ ತಪ್ಪು ಮಾಡಿದ್ರೂ ಕೂಡ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಫ್ಯಾನ್ಸ್ ಈಗಾಗಲೇ ಇದ್ದುಬಿಟ್ಟಿದ್ದಾರೆ. ಹಾಗಾಗಿಯೇ ಪ್ರತಿಸ್ಪರ್ಧಿಗಳಿಗೆ ಎಲ್ಲಿಗೂ ಕೂಡ ಜಾಗವನ್ನು ಮಾಡಿಕೊಡ್ತಾ ಇಲ್ಲ ಗಿಲ್ಲಿ ನಟ. ಆರಂಭದಲ್ಲಿ ವಿರೋಧ ಕಟ್ಕೊಂಡಿದ್ದಂಥ ನಟಿ ಅಶ್ವಿನಿ ಅವರು ಗಿಲ್ಲಿ ಮುಂದೆ ಈಗಾಗಲೇ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇತ್ತ ಗೆಸ್ಟಾಗಿ ಹೋಗಿದ್ದಂಥ ಮಂಜಣ್ಣ, ರಜತ್ ಅವರು ಗಿಲ್ಲಿ ಫ್ಯಾನ್ಸ್ ಹಾವಳಿಗೆ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳ ಕಮೆಂಟ್ ಸೆಕ್ಷನ್ ಕೂಡ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಇನ್ನು ನಟ ಉಗ್ರಂ ಮಂಜು ಅವರ ಭಾವಿ ಪತ್ನಿಯಂತರೂ ಗಿಲ್ಲಿ ಫ್ಯಾನ್ಸ್ ಹಾವಳಿಗೆ ಕಂಗಾಲಾಗಿ ಹೋಗಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಕಮೆಂಟ್ ಬಾಕ್ಸ್ ಕೂಡ ಬ್ಲ್ಯಾಕ್ ಆಗಿದೆ, ಅಂದರೆ ಆಫ್ ಆಗಿಬಿಟ್ಟಿದೆ. ಅಂದರೆ ಅವ್ರ ಕ್ವಾಟ್ಲೆ ಆ ರೀತಿಯಾಗಿ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ನಿರಂತರವಾಗಿ ಗಿಲ್ಲಿ 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 ಅನ್ನೋ ರೀತಿಯಾಗಿ ಕಮೆಂಟ್ಸ್ ಮಾಡೋದ್ರ ಮುಖಾಂತರವಾಗಿ ಮಂಜಣ್ಣನ ವಿರೋಧ ನಮ್ಮದಿದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಬಾರಿಯ ಬಿಗ್ ಬಾಸ್ ಒನ್ ಮ್ಯಾನ್ ಶೋ ಆಗಿ ಹೋಗ್ಬಿಟ್ಟಿರೋದು. ಇತ್ತ ಗಿಲ್ಲಿ ಫ್ರೆಂಡ್ ಆಗಿದ್ದಂಥ ರಘು ಅವರು ಗಿಲ್ಲಿನ ಎದುರು ಹಾಕ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರ ಬಗ್ಗೆಯೂ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುವಂತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಈ ಬಾರಿಯ ಬಿಗ್ ಬಾಸ್ ಹೈಲೈಟ್. ಒಟ್ಟಿನಲ್ಲಿ ರಜತ್, ಚೈತ್ರ ಅವರ ಆಟ ಗಿಲ್ಲಿ ಮುಂದೆ ನಡೆಯೋದಿಲ್ಲ ಅನ್ನೋದೇ ಟ್ರೆಂಡಿಂಗ್ ಕಮೆಂಟ್ಸ್ಗಳು. ಈ ನಡುವೆ ಬಿಗ್ ಬಾಸ್ ಪ್ರಿಯರಿಗೊಂದು ಕುತೂಹಲದ ನ್ಯೂಸನ್ನು ನಾನು ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ತಿಳಿದಿದ್ದರಿಂದಲೇ ಬಿಗ್ ಬಾಸ್ ವೀಕ್ಷಕರಿಗೆ ಅವರ ಅರಿವಿಗೆ ಇರಲಿ ಅನ್ನೋ ಸಂಬಂಧವಾಗಿ ಈ ವಿಡಿಯೋ. ಸ್ನೇಹಿತರೆ, ಈ ಬಾರಿಯ ಬಿಗ್ ಬಾಸ್ ವಾಯ್ಸ್ ಯಾರದ್ದು? ಹಾಗಾದರೆ ಬಿಗ್ ಬಾಸ್ ಯಾರು ಅನ್ನೋದು ಆರಂಭದಿಂದಲೂ ಸುದೀಪ್ ಅವ್ರಿಗೆ ನಿರಂತರವಾಗಿ ಕೇಳಿಬರೋ ಪ್ರಶ್ನೆ. ನೀವೆಲ್ಲ ಕನ್ನಡ ಸಿನಿಲೋಕ ಹಾಗೂ ಕಿರುತೆರೆ ಲೋಕದಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಂಥ ವಾಯ್ಸ್ ಇದು. ವಾಯ್ಸ್ ಎಂಥ ವಾಯ್ಸ್ ಇದು ಅಂತ ಮೆಚ್ಚಿಕೊಂಡು ಹಚ್ಕೊಂಡಂಥ ಮನಸ್ಸಿಗೆ ನಾಟುವ ದನಿ ಇದು. ಅವರು ಯಾರು ಅನ್ನೋದೇ ಈ ಹೊತ್ತಿನ ಸ್ಟೋರಿ. ಸ್ನೇಹಿತರೆ, ಕಳೆದ 11 ಸೀಸನ್ಗಳಿಂದಲೂ ಕನ್ನಡ ವೀಕ್ಷಕರಿಗೆ ಬಿಟ್ಟು ಬಿಡದೆ ಕಾಡ್ತಾ ಇರೋ ಪ್ರಶ್ನೆ, ಬಿಗ್ ಬಾಸ್ ಯಾರು, ಬಿಗ್ ಬಾಸ್ ಯಾರು, ಬಿಗ್ ಬಾಸ್ ಯಾರು ಅನ್ನೋದು ಈವರೆಗೂ ರಿವೀಲ್ ಆಗಿಲ್ಲ. ಹಾಗೆ ಬಿಗ್ ಬಾಸ್ ಆಗಿ ವಾಯ್ಸ್ ಕೊಡೋದು ಯಾರು ಅನ್ನೋ ಸತ್ಯವೂ ಕೂಡ ಇನ್ನೂ ರಹಸ್ಯವಾಗಿ ಉಳಿದಿದೆ. ನೋಡಿ, ನರೇಟಿವ್ ವಾಯ್ಸ್ ಕೊಡೋದು ಯಾರು ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಒಳಗಿರೋ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಆಗಿ ಕಮಾಂಡ್ ಮಾಡೋದು ಯಾರು ಅನ್ನೋ ಕುತೂಹಲ ಸಹಜವಾಗಿ ನಿಮಗೆಲ್ರಿಗೂ ಕೂಡ ಇದ್ದೇ ಇರುತ್ತೆ. ಕಳೆದ 10-12 ವರ್ಷಗಳಲ್ಲಿ ಬಡಕಿಲ್ಲ ಪ್ರದೀಪ್ ಅನ್ನೋರು ಬಿಗ್ ಬಾಸ್ಗೆ ನರೇಟಿವ್ ವಾಯ್ಸಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಲರ್ಸ್ ಕನ್ನಡದ ನರೇಟಿವ್ ವಾಯ್ಸಾಗಿ ಕೆಲಸ ಮಾಡ್ತಿರೋದು. ಆದರೆ ಕಮಾಂಡ್ ವಾಯ್ಸ್ ಯಾರದು? ಬಿಗ್ ಬಾಸ್ ಯಾರು? ಹಾಗಾದರೆ ಈ ಬಾರಿಯ ಬಿಗ್ ಬಾಸ್ ವಾಯ್ಸ್ ಯಾರು ಅನ್ನೋ ಅನುಮಾನ ನಿಮಗೂ ಕೂಡ ಸಹಜವಾಗಿ ಕಾಡ್ತಿರುತ್ತೆ. ಸ್ನೇಹಿತರೆ, ಅದೊಂದು ವಾಯ್ಸ್ ಪ್ರತಿನಿತ್ಯ ಬಿಗ್ ಬಾಸ್ ಶುರುವಾಗೋ ಮುನ್ನ ನಿಮಗೆಲ್ರಿಗೂ ಕೂಡ ಕೇಳಿಬರುತ್ತೆ. 2025ರ ಬಿಗ್ ಬಾಸ್ ಯಾರು ಹಾಗಾದರೆ ಅಂದರೆ, ನನ್ನ ಮಗುವೆ ಮೌನವಾಗಿರು ಅನ್ನೋ ಜನಪ್ರಿಯ ಡೈಲಾಗ್ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಅಂದ್ಕೊಳ್ತೀನಿ. ನನ್ನ ಮಗುವೆ ಬಂದಿಯಾಗಿರು. ಇದು ಶಕುನಿಯ ಮಾಯೆ. ಎಲ್ರಿಗೂ ಕೂಡ ಗೊತ್ತಿದೆ ಅಂದ್ಕೊಳ್ತೀನಿ. ಶಕುನಿ ಪಾತ್ರಕ್ಕೆ ಜೀವ ತುಂಬಿದಂಥ ಸುಮನ್ ಜಾದೂಗಾರ್. ಮಹಾಭಾರತ ಧಾರಾವಾಹಿಯ ಶಕುನಿಯ ಮಾತಿದು. ನನ್ನ ಮಗುವೇ ಮೌನವಾಗಿರೋ, ಆ ರೀತಿಯಾಗಿ ನನಗೆ ಹೇಳಲಿಕ್ಕೆ ಬರದೇ ಇರ್ಬೋದು, ಆದರೆ ಅದ್ಭುತವಾದಂಥ ಆಂಗಿಕ ಅಭಿನಯದ ಮುಖಾಂತರ, ವಿಶಿಷ್ಟ ಶೈಲಿಯ ಮಾತಿನ ಮುಖಾಂತರ ಕಿರುತೆರೆ ಪ್ರೇಕ್ಷಕರ ಹೃದಯವನ್ನು ಹಿಡಿದುಕೊಂಡಿದ್ದಂಥ ಶಕುನಿ ಪಾತ್ರಕ್ಕೆ ಧ್ವನಿ ನೀಡಿದಂಥ ಸುಮನ್ ಜಾದೂಗಾರ್ ಈ ಬಾರಿಯ ಬಿಗ್ ಬಾಸ್ನ ಕಮಾಂಡರ್ ವಾಯ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ವಿಭಿನ್ನ ಶೈಲಿಯ ಮಾತಿನ ಮುಖಾಂತರವಾಗಿ ನೋಡುಗರನ್ನು ಮಂತ್ರಮುಗ್ಧಗೊಳಿಸಿರುವ ಶಕುನಿ ಪಾತ್ರಕ್ಕೆ ಜೀವ ತುಂಬಿದಂಥ ಸುಮನ್ ಜಾದೂಗಾರ್ ಈ ಬಾರಿಯ ಬಿಗ್ ಬಾಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಹಾಭಾರತ ಧಾರಾವಾಹಿಯ ಪ್ರತಿಯೊಂದು ಪಾತ್ರಗಳು ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅದ್ಭುತವಾಗಿ ಮೂಡಿ ಬಂದಿದ್ವು. ಅದರಲ್ಲೂ ಈ ಶಕುನಿ ಪಾತ್ರ ಮತ್ತೆ ಮತ್ತೆ ಕಾಡುವಂತೆ ಮಾಡಿತ್ತು. ಶಕುನಿ ಪಾತ್ರದಲ್ಲಿ ಪ್ರಣೀತ್ ಭಟ್ ಅಭಿನಯ ಮಾಡಿದರು. ಆ ಪ್ರಣೀತ್ಗೆ ಕನ್ನಡದಲ್ಲಿ ಸುಮನ್ ಜಾದೂಗಾರ್ ಅನ್ನೋರೇ ಧ್ವನಿ ನೀಡಿದರು. ಇವರ ವಿಭಿನ್ನ ಶೈಲಿಯ ಮಾತಿದೆಯಲ್ಲ, ಅದು ಶಕುನಿ ಪಾತ್ರದ ತೂಕವನ್ನು ಡಬಲ್ ಮಾಡಿಬಿಟ್ಟಿತ್ತು. ಪದೇ ಪದೇ ಕೇಳಬೇಕು ಅಂತ ಅನಿಸೋದು. ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಕಮಾಂಡರ್ ವಾಯ್ಸ್ ಆಗಿ ಅವ್ರನ್ನೇ ಸೆಲೆಕ್ಟ್ ಮಾಡಲಾಯಿತು. ಆದರೂ ಅನೇಕರಿಗೆ ಕುತೂಹಲ ಇತ್ತು, ಯಾರಿದು ಬಿಗ್ ಬಾಸ್ ಅನ್ನೋದು. ಸುಮನ್ ಜಾದೂಗಾರ್ ಅಪ್ಪಟ ಕನ್ನಡದ ಬಹುಮುಖ ಪ್ರತಿಭೆಯವರು. ಅಭಿನಯ, ನಿರ್ದೇಶನ ಮತ್ತು ರಂಗಭೂಮಿ ಜೊತೆಗೆ ಡಬ್ಬಿಂಗ್ ಕಲಾವಿದರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಿರಿತೆರೆ ಮತ್ತು ಕಿರುತೆರೆ ಎರಡರಲ್ಲೂ ಕೂಡ ಬ್ಯುಸಿಯಾಗಿರ್ತಕ್ಕಂಥ ಸುಮನ್ ಕನ್ನಡ ಮಾತ್ರವಲ್ಲದೆ ಪರಭಾಷೆಯ ಸಿನಿಮಾಗಳಲ್ಲಿಯೂ ಕೂಡ ಕೆಲಸ ಮಾಡಿದ್ದಾರೆ.
ಕಮಲ್ ಹಾಸನ್ ಅಭಿನಯದ ಉತ್ತಮ್ ವಿಲನ್ ಸಿನಿಮಾದಲ್ಲೂ ಸುಮನ್ ಕೆಲಸ ಮಾಡಿದ್ದಾರೆ. ಕನ್ನಡದಲ್ಲಿ ನಟ ಸೂರಜ್ ಮತ್ತು ಧನ್ಯ ರಾಮ್ಕುಮಾರ್ ಅಭಿನಯದ ನಿನ್ನ ಸನಿಹಕ್ಕೆ ಸಿನಿಮಾದ ಡೈರೆಕ್ಟರ್ ಜವಾಬ್ದಾರಿಯನ್ನು ಆರಂಭದಲ್ಲಿ ವಹಿಸ್ಕೊಂಡಿದ್ದರು. ಆದರೆ ಅದಾದ ನಂತರ ಏನೋ ಸಮಸ್ಯೆಗಳಾಗಿ ನಿನ್ನ ಸನಿಹಕ್ಕೆ ನಿರ್ದೇಶನದ ಜವಾಬ್ದಾರಿಯನ್ನು ನಟ ಸೂರಜ್ ಅವ್ರಿಗೂ ಕೂಡ ವಹಿಸ್ಕೊಟ್ರು. ನೋಡಿ, ಶಕುನಿ ಪಾತ್ರದ ವಾಯ್ಸ್ ಇಷ್ಟು ಅದ್ಭುತವಾಗಿ ಬರಲಿಕ್ಕೆ 2 ಕಾರಣ. ಒಂದು, ಶಕುನಿ ಪಾತ್ರದಲ್ಲಿ ಅಭಿನಯಿಸಿದಂಥ ನಟ, ಅದಾದ ಮೇಲೆ ಕನ್ನಡದ ಒಂದು ಸ್ಕ್ರಿಪ್ಟ್, ಅದು ಸಾಹಿತ್ಯ. ಈ 2 ಕಾರಣದಿಂದ ಇವತ್ತು ನಾವೆಲ್ಲರೂ ಆ ಶಕುನಿ ಪಾತ್ರವನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಫೇಮಸ್ ಆಗಿ ಹೋಗಿಬಿಡ್ತು. ಹಿಂದಿಯಿಂದ ಯಥಾವತ್ತವಾಗಿ ಅನುವಾದ ಮಾಡಿ ಏನು ಕನ್ನಡದಲ್ಲಿ ಡೈಲಾಗ್ನ ಬರಲಿಲ್ಲ, ಇಲ್ಲಿ ಭಾವಾಂತರ ಮಾಡಲಾಯಿತು. ಭಾಷೆಯಿಂದ ಮತ್ತೊಂದು ಭಾಷೆಗೆ ಭಾವಾಂತರ ಮಾಡಬೇಕು, ಅನುವಾದ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಹಿಂದಿಯಿಂದ ಕನ್ನಡಕ್ಕೆ ಭಾವಾಂತರ ಮಾಡಲಾಯಿತು. ಸಾಹಿತಿ ಕೃಷ್ ಜೋಶಿ ಅವರು ಕೆಲಸ ಮಾಡಿದ್ರು. ನೋಡಿ, ಅದಾದ ನಂತರವೇ ಅದಕ್ಕೆ ವಾಯ್ಸ್ ಕೊಟ್ಟಂತಹ ಜಾದೂಗಾರ್ ಅವರು ಜಾದೂನೇ ಮಾಡಿಬಿಟ್ರು. ಆ ರೀತಿಯಾಗಿ ಸುಮನ್ ಜಾದೂಗಾರ್ ಅವರು ವಾಯ್ಸ್ ಆ ಲೆವೆಲ್ಲಿಗೆ ಇತ್ತು. ನೋಡಿ, ಅದೇ ವಾಯ್ಸ್ ಇವತ್ತು ಪ್ರತಿನಿತ್ಯ ಇವತ್ತಾಗಲೇ 50 ದಿನಗಳನ್ನು ಕಳೆದು ಬಿಟ್ಟಿದ್ದೀವಿ, ನಾವು ಸಾಕ್ತಾಯಿದ್ದೀವಿ, ಇನ್ನೇನು ಮುಗಿಯೋ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ಬಿಗ್ ಬಾಸ್. ಹಾಗಾಗಿಯೇ ಆ ವಾಯ್ಸ್ ಈಗಲೂ ಕೂಡ ನಮ್ಮನ್ನೆಲ್ಲರೂ ಕೂಡ ಕಾಡ್ತಾ ಇದೆ. ನೋಡಿ, ಇದಿಷ್ಟು ಸುಮನ್ ಜಾದೂಗಾರ್ ಅವರ ಹಿನ್ನೆಲೆ, ಅವರ ವಾಯ್ಸ್ ಅದೆಲ್ಲೂ ಕೂಡ ಬಿಟ್ಟುಕೊಡದೆ ಕುತೂಹಲವಾಗಿ ಇಟ್ಕೊಂಡಿದ್ರು. ಆದರೆ ಕೆಲವೊಂದು ಮೂಲಗಳ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ನಿಮಗೆಲ್ರಿಗೂ ಕೂಡ ಈ ಸುದ್ದಿಯನ್ನು ತಲುಪಿಸೋ ಕೆಲಸ. ನೋಡಿ, ಈ ಬಾರಿ ಗಿಲ್ಲಿನೇ ಗೆಲ್ಲೋದು ಅನ್ನೋದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಸ್ಪಾಂಟೇನಿಯಸ್ ಡೈಲಾಗ್ ಮುಖಾಂತರವಾಗಿ ರಂಜಿಸ್ತಾ ಇರೋ ಗಿಲ್ಲಿ ನಟ. ನಿನ್ನೆಯ ಟಾಸ್ಕನ್ನು ನೀವು ಗಮನ ಹರಿಸೋದಾದರೆ, ಕಾವ್ಯ ಬೆನ್ನಿಗೆ ಚೂರಿ ಹಾಕೋ ಟಾಸ್ಕ್ ಇರುತ್ತೆ. ಕಾವ್ಯ ಹತ್ರ ಬಂದು ಇನ್ನೇನು ಗಿಲ್ಲಿಗೆ ಚೂರಿ ಹಾಕೋ ಸಂದರ್ಭ ಬರುತ್ತೆ. ಆವಾಗ ಗಿಲ್ಲಿ ಒಂದು ಹಾಡಿನ ಮುಖಾಂತರವಾಗಿ ಆ ಸ್ಪಾಂಟೇನಿಯಸ್ ಒಂದು ಸೆನ್ಸ್ ಆಫ್ ಹ್ಯೂಮರ್ ಹೇಗಿದೆ ಅನ್ನೋದನ್ನ, ನಮ್ಮವರೇ ನಮಗೆ ಮುಳ್ಳಾದರೆ ನನಗೆ ಅನ್ನೋ ಹಾಡಿನ ಮುಖಾಂತರ ಆ ಸ್ಪಾಟ್ನಲ್ಲೇ ಒಂದು ಹಾಡು ಹೇಳಿ ಮುಂದುವರಿಸ್ತಾರೆ. ಅದಾದಮೇಲೆ ಕಾವ್ಯ ಅಲ್ಲಿ ಹಾಕ್ಲಿಕ್ಕೆ ಹೋಗೋದಿಲ್ಲ, ಬೇರೆಗೆ ಹಾಕೋ ಪ್ರಯತ್ನ ಮಾಡ್ತಾರೆ. ಇನ್ನು ಮುಂದುವರೆದು ರಘು ಅವರು ಬೆನ್ನಿಗೆ ಚೂರಿ ಹಾಕಬೇಕಾದ್ರೆ ಬಂದು ಗಿಲ್ಲಿ ನಟ ಅವರಿಗೆ ಬೆನ್ನಿಗೆ ಚೂರಿ ಹಾಕೋ ಒಂದು ಟಾಸ್ಕ್ ಇರುತ್ತೆ. ಅವ್ರು ಬಂದು ಹಾಕ್ತಾರೆ ಒಂದಿಷ್ಟು ಕಂಪ್ಲೇಂಟ್ಸ್ಗಳನ್ನು ಹೇಳಿ. ಅವಾಗ ಗಿಲ್ಲಿ ನಟ ಮತ್ತೆ ತಕ್ಷಣಕ್ಕೆ ಒಂದು ಡೈಲಾಗನ್ನು ಹೇಳ್ತಾರೆ, ನೋಡಿ ಮಾಡಿ ಫ್ರೆಂಡ್ಶಿಪ್ ಮಾಡಿ ಅಂತಾರೆ, ನಾವು ನಂಬದಂಥ ಫ್ರೆಂಡ್ಸ್ ಹೀಗೆ ಮಾಡಿದ್ರೆ ಎಲ್ಲಿಗ್ರಯ್ಯ ಹೋಗೋದು ಅನ್ನೋ ರಾಜಾ ಹುಲಿ ಡೈಲಾಗ್, ಯಶ್ ಅವರು ಹೊಡೆದಂಥ ಡೈಲಾಗ್. ನೋಡಿ, ಅದು ಕೂಡ ಅಷ್ಟೇ ಸ್ಪಾಟಾಗಿ ಬರೋದು, ಯಾಕೆಂದರೆ ರಘು ಅವ್ರ ಜೊತೆ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡಿದಂಥ ಗಿಲ್ಲಿ ನಟ. ಇನ್ನು ರಕ್ಷಿತಾ ಕಾವ್ಯ ಕಿತ್ತಾಡಿ ಎಲ್ಲ ಮುಗಿಯೋ ಟೈಮ್ನಲ್ಲಿ ಕಾವ್ಯ ಅವ್ರನ್ನ ಸಮರ್ಥಿಸ್ಕೊಳ್ಳೋದು, ಅವ್ರ ಪರವಾಗಿ ಬ್ಯಾಟಿಂಗ್ ಬೀಸೋದು ಗಿಲ್ಲಿ ನಟ. ಏನು ರೀ ಕಾವ್ಯ ಅವರೇ ಎಲ್ಲ ತಿಂದಾಕ್ಬಿಟ್ರಿ ಅನ್ನೋ ರೀತಿಯಾಗಿ ಸ್ಪಾಂಟೇನಿಯಸ್ ಡೈಲಾಗ್ಗಳ ಮುಖಾಂತರ. ನೋಡಿ, ಬಿಗ್ ಬಾಸ್ ಫ್ಯಾನ್ಸ್ಗಳಿಗೆ ಅವರು ಎಷ್ಟು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಕಿಚನಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಆ ಬಿಗ್ ಬಾಸ್ ಮನೇಲಿ ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಒಂದೊಂದು ರೀತಿಯಾಗಿ ಒಬ್ಬೊಬ್ರು ಗುರುತಿಸ್ಕೊಂಡಿರೋದು, ಒಬ್ಬರು ಡ್ಯಾನ್ಸ್ ಮುಖಾಂತರ, ಒಬ್ಬರು ಹಾಡಿನ ಮುಖಾಂತರ, ಗಿಲ್ಲಿ ಮಾತುಗಳ ಮುಖಾಂತರ ಜನರಿಗೆ ಅದೇ ಇಷ್ಟವಾಗಿ ಹೋಗಿಬಿಟ್ಟಿದೆ. ಆಗ ಗಿಲ್ಲಿನ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಇನ್ನು ಚಾಲೆಂಜ್ ಮಾಡಿ ಹೋಗಿರ್ತಕ್ಕಂಥ ಈ ರಜತ್ ಹಾಗೂ ಚೈತ್ರ ಅವರಿಗೆ ಇನ್ನೂ ಗಿಲ್ಲಿ ಆಟದ ರುಚಿ ಗೊತ್ತಾಗಿಲ್ಲ, ಮುಂದೈತೆ ನಿಮಗೆಲ್ರಿಗೂ ಕೂಡ ಮಾರಿ ಹಬ್ಬ ಅಂತೆಲ್ಲ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾ ವಾರ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಟದ ಗತಿ ಇನ್ನು ಮೇಲೆ ಬದಲಾಗಬಹುದು. ರಜತ್ ಅವ್ರನ್ನ ಕೌಂಟ್ರ್ ಕೊಡಲಿಕ್ಕೆ ಗಿಲ್ಲಿಗೆ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟಾಗಿ ತೆಗೆದುಕೊಂಡು ಹೋಗಿರ್ಬೋದು, ಆದರೆ ಗಿಲ್ಲಿ ಮಾತುಗಳ ಮುಖಾಂತರವಾಗಿ ಎಲ್ಲರನ್ನೂ ಸೈಲೆಂಟ್ ಮಾಡಿಬಿಡ್ತಾರೆ ಅನ್ನೋದೇ ಬಿಗ್ ಬಾಸ್ ವೀಕ್ಷಕರಿಗೆ ಅವ್ರಿಗೊಂದು ರೀತಿಯಾಗಿ ಗಿಲ್ಲಿ ಮೇಲೆ ಇರ್ತಕ್ಕಂಥ ಹೋಪ್ಸ್ ಅನ್ಬೋದು. ನೋಡೋಣ ಏನೆಲ್ಲ ಆಗಬಹುದು ಮುಂದೆ ಅಂತ. ಆದರೆ ಬಿಗ್ ಬಾಸ್ ವಾಯ್ಸ್ ಯಾರು, ಬಿಗ್ ಬಾಸ್ ಯಾರು ಅನ್ನೋ ಕುತೂಹಲವನ್ನು ನಾನು ತಣಿಸಿದ್ದೀನಿ ಅಂತ ನಾನು ಅಂದುಕೊಳ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.